ಆತ್ಮೀಯ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ನ ಎಲ್ಲ ನೋಡುಗರಿಗೆ ನಮಸ್ಕಾರ. ಇವತ್ತೊಂದು ಬಹಳ ವಿಶೇಷವಾದಂತಹ ಒಂದು ಬಳ್ಳಿಯ ಸಸ್ಯವನ್ನು ನಿಮಗೆ ಪರಿಚಯ ಮಾಡಿಕೊಡ್ತಿದ್ದೀನಿ. ಹೀಗಾಗಿ ಈ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಆತ್ಮೀಯ ನೋಡುಗರೆ, ನೀವಿಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಈ ಬಳ್ಳಿಯ ಹೆಸರನ್ನು ಕೇಳಿದ್ರೇ ನೀವು ನಿಜಕ್ಕೂ ಥ್ರಿಲ್ ಆಗ್ತೀರಿ ಅಂತೇಳಿ ಭಾವಿಸ್ತೀನಿ. ಈ ಬಳ್ಳಿಯ ಹೆಸರು ಬೆಳ್ಳುಳ್ಳಿ ಬಳ್ಳಿ ಅಂತೇಳಿ ಕರೀತಾರೆ. ಏನಪ್ಪ ಇದು, ಎಲ್ಲಿಯ ಬೆಳ್ಳುಳ್ಳಿ, ಎಲ್ಲಿಯ ಈ ಬಳ್ಳಿ, ಇದಕ್ಕೂ ಬೆಳ್ಳುಳ್ಳಿಗೂ ಎತ್ತನಿಂದ ಎತ್ತ ಸಂಬಂಧ ಅಂತ ನಿಮ್ಗೆ ಅನ್ನಿಸ್ಬೋದು. ಹೌದು, ಬೆಳ್ಳುಳ್ಳಿ ಸಾಂಬಾರನ್ನು ರುಚಿಯನ್ನು ಹೆಚ್ಚಿಸ್ಲಿಕ್ಕಲ್ಲದೆ ಅದಕ್ಕೊಂದು ವಿಶೇಷವಾದಂತಹ ಒಂದು ಸುವಾಸನೆಯನ್ನು ಕೊಡ್ತದೆ. ಅಂಥ ಬೆಳ್ಳುಳ್ಳಿಗೂ ಈ ಬಳ್ಳಿಗೂ ಎತ್ತನಿಂದ ಎತ್ತ ಸಂಬಂಧ ಅಂತ ನಿಮ್ಗೆ ಅನಿಸೋದು ಸಹಜ. ಆದರೆ ಇದನ್ನು ಬೆಳ್ಳುಳ್ಳಿ ಬಳ್ಳಿ ಅಂತಲೇ ಕರೀತಾರೆ. ಯಾಕಪ್ಪ ಇದನ್ನು ಬೆಳ್ಳುಳ್ಳಿ ಅಂತ ಕರೀತಾರೆ ಅಂದರೆ, ಇದರ ಎಲೆಯನ್ನು ಕಿತ್ತು ಅದನ್ನು ಒಸಕಿ ಮೂಗಿಗೆ ಹಿಡಿದ್ರೆ ಥೇಟ್ ಬೆಳ್ಳುಳ್ಳಿಯಷ್ಟೇ ತೀಕ್ಷ್ಣವಾದಂತಹ ವಾಸನೆ ಬರ್ತದೆ. ಮತ್ತು ಇದರ ಹೂವನ್ನು ಕೂಡ ಕಿತ್ತು ಅದನ್ನು ಒಸಕಿ ಮೂಗಿಗೆ ಹಿಡಿದ್ರೆ ಅದು ಕೂಡ ಬೆಳ್ಳುಳ್ಳಿಯ ವಾಸನೆಯನ್ನೇ ಬರ್ತದೆ. ಹೀಗಾಗಿ ಇದಕ್ಕೆ ಬೆಳ್ಳುಳ್ಳಿ ಬಳ್ಳಿ ಅಂತೇಳಿ ಕರೀತಾರೆ. ಇಂಗ್ಲೀಷ್ನಲ್ಲಿ ಕೂಡ ಈ ಬಳ್ಳಿಗೆ ಗಾರ್ಲಿಕ್ ವೈನ್ ಅಂತ ಕರೀತಾರೆ, ಗಾರ್ಲಿಕ್ ಕ್ರೀಪರ್ ಅಂತ ಕರೀತಾರೆ, ಫಾರೆಸ್ಟ್ ಗಾರ್ಲಿಕ್ ಅಂತ ಕರೀತಾರೆ, ಫಾಲ್ಸ್ ಗಾರ್ಲಿಕ್ ಅಂತ ಕರೀತಾರೆ, ಮತ್ತು ವೈಲ್ಡ್ ಗಾರ್ಲಿಕ್ ಅನ್ನುವ ಹೆಸರುಗಳಿಂದ ಕರೀತಾರೆ. ಸಸ್ಯಶಾಸ್ತ್ರದ ಪ್ರಕಾರ ಈ ಸಸ್ಯದ ಸಸ್ಯಶಾಸ್ತ್ರೀಯ ಹೆಸರು ಅಥವಾ ಬಟಾನಿಕಲ್ ನೇಮು ಮನ್ಸೋವಾ ಅಲಿಯೇಸಿಯಾ ಅಂತ ಹೇಳಿ. ಇದರ ಕುಟುಂಬ, ಸಸ್ಯಶಾಸ್ತ್ರದ ಕುಟುಂಬ ಬಿಗ್ನೋಯೇಸಿಯಾ ಅಂತ. ಈ ಸಸ್ಯ ಮೂಲತಃ ದಕ್ಷಿಣ ಅಮೆರಿಕದ ಉಷ್ಣವಲಯದ ಸಸ್ಯವಾಗಿದ್ದು ಇದು ಭಾರತಕ್ಕೆ ವಲಸೆ ಬಂದಿದೆ. ಇದನ್ನು ಭಾರತದಲ್ಲಿ ಒಂದು ಅಲಂಕಾರಿಕ ಸಸ್ಯವಾಗಿ ಮನೆಯ ಮುಂದೆ, ಗಾರ್ಡನ್ಗಳಲ್ಲಿ ಮತ್ತು ಕೈತೋಟಗಳಲ್ಲಿ ಮತ್ತು ಪಾರ್ಕ್ಗಳಲ್ಲಿ ಬೆಳೆಸ್ತಾರೆ. ಈ ಬೆಳ್ಳುಳ್ಳಿ ಬಳ್ಳಿ ಮೂಲತಃ ಒಂದು ಅಲಂಕಾರಿಕ ಸಸ್ಯವಾಗಿದ್ದರೂ ಕೂಡ ಇದನ್ನು ಕೆಲವೊಂದು ಕಾಯಿಲೆಗಳಿಗೆ ಔಷಧಿಯಾಗಿ ಆಯುರ್ವೇದ ಮತ್ತು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಬಳಸ್ತಾರೆ. ಇದೊಂದು ಔಷಧೀಯ ಬಳ್ಳಿ ಅನ್ನೋದು ಸೆಕೆಂಡರಿ ವಿಷಯವಾಗಿದ್ದು ಇದು ಬಹಳ ಮುಖ್ಯವಾಗಿ ಅಲಂಕಾರಿಕ ಬಳ್ಳಿ. ಆದ್ದರಿಂದ ಇದನ್ನು ಮನೆಯ ಮುಂದಿನ ಚಪ್ಪರ, ಗೇಟ್ಗಳು, ತೋಟದ ಬೇಲಿಗಳು, ಪಾರ್ಕ್ನ ಕಾಂಪೌಂಡ್ಗಳ ಮೇಲೆ ಸುಲಭವಾಗಿ ಹರಡಿಕೊಂಡು ಬೆಳೆಯೋದ್ರಿಂದ ಇದೊಂದು ಸುಂದರವಾದ ಅಲಂಕಾರಿಕ ಹೂವಿನ ಬಳ್ಳಿಯಾಗಿದೆ. ಸುಂದರವಾದ ಹೂವಿನ ಈ ಬೆಳ್ಳುಳ್ಳಿ ಬಳ್ಳಿ ಹೇಗೆ ತನ್ನ ವಾಸನೆಯಿಂದಾಗಿಯೇ ವಿಶಿಷ್ಟ ಅನಿಸಿದೆಯೋ ಹಾಗೆ ಇದರ ಹೂವುಗಳಿಗೂ ಕೂಡ ಇದು ತುಂಬ ವಿಶಿಷ್ಟವಾಗಿಯೇ ಇದೆ. ಯಾಕೆಂದರೆ ಇದರ ಹೂವು 2-3 ಬಣ್ಣಗಳಲ್ಲಿ, ಅಂದರೆ ಒಂದೇ ಸಸ್ಯದಲ್ಲಿ 2-3 ಬಣ್ಣಗಳಲ್ಲಿ ಸಮಯವನ್ನು ಅನುಸರಿಸಿ ಬದಲಾಗ್ತಾ ಇರ್ತದೆ. ಈ ಬೆಳ್ಳುಳ್ಳಿ ಬಳ್ಳಿ ನೀವಿಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಇಷ್ಟು ಸುಂದರವಾದ ಹೂಗಳನ್ನು, ಅಂದರೆ ಕೊಳವೆ ಆಕಾರದ ಹೂಗಳನ್ನು ವರ್ಷದಲ್ಲಿ 2-3 ಬಾರಿ ಬಿಡ್ತದೆ. ಬಹಳ ಮುಖ್ಯವಾಗಿ ವಸಂತ ಕಾಲ ಮತ್ತು ಶರತ್ಕಾಲದಲ್ಲಿ ಬಿಡ್ತದೆ. ವಿರಳವಾಗಿ ಆದರೂ ಕೂಡ ಕೆಲವೊಂದು ಬಳ್ಳಿಗಳು ವರ್ಷ ಪೂರ್ತಿ ಹೂಗಳನ್ನು ಬಿಡ್ತಾನೇ ಇರ್ತವೆ. ಈ ಬೆಳ್ಳುಳ್ಳಿ ಬಳ್ಳಿಯ ಹೂಗಳು ಆರಂಭದಲ್ಲಿ ಕಡು ನೇರಳೆ ಬಣ್ಣದಲ್ಲಿ ಹೂವನ್ನು ಕಾಣಿಸ್ಕೊಳ್ತವೆ. ಅವು ಸ್ವಲ್ಪ ಸಮಯ ಕಳೆದಂತೆ ತಿಳಿ ನೇರಳೆ ಅಂದರೆ ಲ್ಯಾವೆಂಡರ್ ಬಣ್ಣಕ್ಕೆ ತಿರುಗ್ತವೆ. ತದನಂತರ ಅಂತಿಮವಾಗಿ ಬಿಳಿ ಬಣ್ಣದಲ್ಲಿ ಕಾಣಿಸ್ತವೆ. ಹೀಗಾಗಿ ಒಂದೇ ಗಿಡದಲ್ಲಿ 3 ಬಣ್ಣದ ಹೂಗಳನ್ನು ನೀವು ನೋಡ್ಬೋದಾಗಿದೆ. ಹೀಗಾಗಿ ಇದು ಒಂದು ಅಲಂಕಾರಿಕವಾಗಿ ಭಾಳ ವಿಶೇಷವಾದಂತಹ ಬಳ್ಳಿ ಅಂತ ಅನಿಸ್ಕೊಳ್ತದೆ. ಪಾಶ್ಚಾತ್ಯ ದೇಶಗಳಲ್ಲಿ, ಅದರಲ್ಲೂ ಭಾಳ ಮುಖ್ಯವಾಗಿ ಬ್ರೆಜಿಲ್ ದೇಶದಲ್ಲಿ ಈ ಸಸ್ಯವನ್ನು ನೋವು ನಿವಾರಕವಾಗಿ, ಉರಿಯೂತ ನಿವಾರಕವಾಗಿ ಮತ್ತು ಸಂಧಿವಾತ ಚಿಕಿತ್ಸೆಗೆ ಗಿಡಮೂಲಿಕೆ ಔಷಧಿಯಾಗಿ ಬಳಸ್ತಾರೆ. ನಮ್ಮ ಈ ಭಾರತದಲ್ಲಿ ಕೂಡ ಇದನ್ನು ಗಿಡಮೂಲಿಕೆಯಾಗಿ ಬಳಸ್ತಾ ಇದ್ದಾರೆ. ಆದರೆ ಪ್ರಾಚೀನ ಗ್ರಂಥಗಳಲ್ಲಿ ಈ ಬಗ್ಗೆ ಉಲ್ಲೇಖಗಳಿಲ್ಲ. ಅಂದರೆ ನಮ್ಮ ಚರಕ ಸಂಹಿತೆ, ಸುಶ್ರುತ ಸಂಹಿತೆ ಏನಿದಾವಲ್ಲ, ಅಲ್ಲಿ ಈ ಗಿಡ ಮೂಲಿಕೆಯ ಬಗ್ಗೆ ಯಾವುದೇ ಉಲ್ಲೇಖಗಳು ಸಿಗೋದಿಲ್ಲ. ಯಾಕೆಂದರೆ ಬೇಸಿಕಲಿ ಈ ಸಸ್ಯ ನಮ್ಮ ದೇಶದ್ದೇ ಅಲ್ಲ. ಆದಾಗ್ಯೂ ಕೂಡ ನಮ್ಮ ದೇಶದಲ್ಲಿ ಆಯುರ್ವೇದ ಮತ್ತು ಸಾಂಪ್ರದಾಯಿಕ ವೈದ್ಯರು ಇತ್ತೀಚೆಗೆ ಇದನ್ನು ಒಂದು ಮನೆಮದ್ದಾಗಿ ಮತ್ತು ಔಷಧೀಯ ಸಸ್ಯವಾಗಿ ಬಳಸ್ತಾ ಇದ್ದಾರೆ. ಇದನ್ನು ಕೀಲು ನೋವು, ವಾತದ ನೋವು ಕಡಿಮೆ ಮಾಡಲಿಕ್ಕೆ ಇದರ ಎಲೆಗಳ ಕಷಾಯವನ್ನು ಬಳಸ್ತಾರೆ. ಮತ್ತು ಇದರ ಬೇರನ್ನು ದೇಹದ ಚೈತನ್ಯ ಹೆಚ್ಚಿಸಲಿಕ್ಕೆ, ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಬಳಸ್ತಾರೆ. ಹಾಗೆ ಶೀತ, ಜ್ವರ ಮತ್ತು ಉಸಿರಾಟದ ತೊಂದರೆಗಳಿಗೆ ಇದರ ಎಲೆಗಳಿಂದ ಕಷಾಯವನ್ನು ತಯಾರಿಸಿ ಕೊಡ್ತಾರೆ. ಮತ್ತು ಇನ್ನೊಂದು ಭಾಳ ಮುಖ್ಯವಾದ ವಿಷಯ ಏನಪ್ಪ ಅಂದರೆ, ಇದು ಬೆಳ್ಳುಳ್ಳಿ ಬಳ್ಳಿ ಅಂತ ಹೇಳಿನಲ್ಲ, ಅಂದರೆ ಇದರ ಎಲೆ ಮತ್ತು ಹೂಗಳು ಬೆಳ್ಳುಳ್ಳಿಯ ವಾಸನೆ ಬರ್ತದೆ ಅಂತ ಹೇಳಿನಲ್ಲ. ಹೀಗಾಗಿ ಮನೆಯಲ್ಲಿ ಬೆಳ್ಳುಳ್ಳಿ ಏನಾದರೂ ಇಲ್ಲದೆ ಹೋದರೆ ಇದರ ಎಲೆಯನ್ನು, ಇದರ ಹೂವನ್ನು ಬೆಳ್ಳುಳ್ಳಿಗೆ ಪರ್ಯಾಯವಾಗಿ ಬಳಸೋದನ್ನು ನಾವು ನೋಡ್ಬೋದಾಗಿದೆ. ಇದೆಲ್ಲಕ್ಕೂ ಮುಖ್ಯವಾಗಿ ಈ ಬಳ್ಳಿಯನ್ನು ಮನೆಯ ಮುಂದೆ ಬೆಳೆಸುವುದರಿಂದ ಆಗುವ ಭಾಳ ದೊಡ್ಡ ಒಂದು ಉಪಯೋಗ ಏನಪ್ಪ ಅಂದರೆ, ಇದು ಕೀಟಗಳನ್ನು ದೂರ ಇಡ್ತದೆ. ಅದರಲ್ಲೂ ಭಾಳ ಮುಖ್ಯವಾಗಿ ಇದರ ಬಳ್ಳಿಯ ಎಲೆಗೆ, ಹೂವಿಗೆ ಏನು ಆ ಬೆಳ್ಳುಳ್ಳಿ ವಾಸನೆ ಇದೆಯಲ್ಲ, ಆ ವಾಸನೆಯಿಂದ ಯಾವುದೇ ಸೊಳ್ಳೆಗಳು ಹತ್ರನೂ ಕೂಡ ಸುಳಿಯೋದಿಲ್ಲ. ಹೀಗಾಗಿ ಸೊಳ್ಳೆ ನಿಯಂತ್ರಕವಾಗಿ ಕೂಡ ಮನೆಯ ಮುಂದೆ ಇದನ್ನು ಭಾಳ ಮುಖ್ಯವಾಗಿ ಬಳಸ್ಬೋದಾಗಿದೆ.
ಈ ಬೆಳ್ಳುಳ್ಳಿ ಬಳ್ಳಿಯನ್ನು ಮನೆಯ ಮುಂದೆ ಬೆಳೆಸುವಂಥದ್ದು ಭಾಳ ಸುಲಭವಾಗಿದೆ. ಹೇಗಪ್ಪ ಅಂದರೆ, ಈ ಬಳ್ಳಿಯ ಬೀಜವನ್ನೇನು ನಾವು ನಾಟಿ ಮಾಡಿ ಬೆಳೆಸಬೇಕಾಗಿಲ್ಲ. ಇದರ ಬಳ್ಳಿಯ ಒಂದು ಕಾಂಡದ ಒಂದು ಕಡ್ಡಿಯನ್ನು, ಅಂದರೆ ಆರೋಗ್ಯಕರವಾಗಿರುವಂಥ ಕಾಂಡ ಆಗಿರಬೇಕು, ಅದನ್ನು ಕತ್ತರಿಸಿ ನೆಡುವುದರ ಮೂಲಕ ಅದು ಹೊಸ ಬಳ್ಳಿಯಾಗಿ ಚಿಕ್ಕದು ಬೆಳೀತದೆ, ಸುಲಭವಾಗಿ ಬೆಳೀತದೆ. ಆದರೆ ಮನೆಯ ಮುಂದೆ ಈ ಬಳ್ಳಿಯನ್ನು ಅಲಂಕಾರಕ್ಕೆ ಮತ್ತು ಔಷಧೀಯ ಸಸ್ಯವಾಗಿರಲಿ ಮತ್ತು ಸೊಳ್ಳೆಯ ನಿಯಂತ್ರಣಕ್ಕೆ ಇರಲಿ ಅನ್ನುವ ಕಾರಣದಿಂದ ಬೆಳೆಸಬೇಕಾದ್ರೆ ಒಂದಷ್ಟು ಮುಂಜಾಗ್ರತೆ ಎಚ್ಚರಿಕೆಗಳನ್ನು ವಹಿಸಬೇಕಾಗ್ತದೆ. ಏನಪ್ಪ ಆ ಎಚ್ಚರಿಕೆಗಳು ಅಂದರೆ, ಇದು ಸೂರ್ಯನ ಬೆಳಕು ಬೀಳುವಂತಹ ಪ್ರದೇಶದಲ್ಲೇ ಇದನ್ನು ನೆಡಬೇಕಾಗ್ತದೆ. ಯಾಕೆಂದರೆ ಈ ಸಸ್ಯ ಬೆಳಿಬೇಕು ಅಂದರೆ ಒಂದು ದಿನದಲ್ಲಿ ಕನಿಷ್ಠ 4ರಿಂದ 6 ಗಂಟೆಗಳ ಕಾಲ ನೇರ ಸೂರ್ಯನ ಬೆಳಕು ಇದಕ್ಕೆ ಅತ್ಯಂತ ಅಗತ್ಯವಾಗಿರ್ತದೆ. ಹಾಗೆ ಈ ಬಳ್ಳಿ ಬರೀ ಮಳೆಯನ್ನು ನೆಚ್ಚಿ ಬೆಳೆಯುವಂಥ ಬಳ್ಳಿ ಅಲ್ಲ, ನೀರು ಅತ್ಯಗತ್ಯವಾಗಿ ಬೇಕಾಗಿರ್ತದೆ. ಆದರೆ ಇದಕ್ಕೆ ನೀರನ್ನು ಕೊಡಬೇಕಾದ್ರೆ ಈ ಗಿಡದ ಬುಡ ಇದೆಯಲ್ಲ, ಆ ಬುಡದ ಮಣ್ಣು ಒಣಗಿದಾಗ ಮಾತ್ರ ತುಂಬ ಹದವಾಗಿ ನೀರನ್ನು ಕಟ್ಟಬೇಕು. ಹಾಗೆ ಆ ನೀರು ಸರಿಯಾಗಿ ಬಸಿದೋಗುವಂತಿರಬೇಕು. ಆ ಬುಡದ ಸುತ್ತವೇ ನೀರು ನಿಂತ್ಕೊಳ್ಬಾರ್ದು. ಈಗೇನಾದರೂ ಬುಡದ ಸುತ್ತವೇ ನೀರು ನಿಂತರೆ ಇದರ ಬೇರು ಕೊಳೆಯುವ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಹಾಗೆ ಇದನ್ನು ನೆಟ್ಟು ಬೆಳೆಸುವಂಥ ಮಣ್ಣು ಹೇಗಿರಬೇಕಪ್ಪ ಅಂದರೆ, ಕಪ್ಪು ಫಲವತ್ತಾದ ಮಣ್ಣಿದ್ರೆ ಹೆಚ್ಚು ಅನುಕೂಲ, ಅಥವಾ ಮರಳು ಮಿಶ್ರಿತ ಗೊಬ್ಬರದ ಮಣ್ಣಾಗಿರಬೇಕು. ಇಂಥ ಮಣ್ಣಿನಲ್ಲಿ ಇದು ತುಂಬ ಉಲ್ಸಾಗಿ, ಅಂದರೆ ವೇಗವಾಗಿ ಬೆಳೀತದೆ. ಸಹಜವಾಗಿಯೇ ಇದು ವೇಗವಾಗಿ ಬೆಳೆಯುವಂಥ ಸಸ್ಯ ಆಗಿದೆ. ಹೀಗೆ ಬೆಳೆಸಿದ ಬಳ್ಳಿಯನ್ನು ಗೋಡೆಗೆ ಕೂಡ ಅಂಟಿಸಿ ಬೆಳೆಸ್ತಾ ಹೋಗ್ಬೋದು. ಅಂದರೆ ದಾರವನ್ನು ಕಟ್ಟಿ ಅದನ್ನು ಗೋಡೆಯ ಎತ್ತರಕ್ಕೆ ಬೆಳೆಸ್ಬೋದು. ಏಕೆಂದರೆ ಇದು ಭಾಳ ವೇಗವಾಗಿ ಬೆಳೆಯುವ ಬಳ್ಳಿ. ಮತ್ತು ಇದರ ಬುಡದಲ್ಲಿ ಬೇರೆ ಬೇರೆ ಚಿಗುರುಗಳು ಚಿಕ್ಕಿತು, ಅವು ಕೂಡ ವೇಗವಾಗಿ ಬೆಳೀತಾ ಹೋಗ್ತವೆ. ಅಂದರೆ ಇಡೀ ಗೋಡೆಯನ್ನೇ ಈ ಬಳ್ಳಿಯಿಂದ ಅಲಂಕರಿಸ್ಬೋದಾಗಿದೆ. ಹೀಗೆ ಅಲಂಕರಿಸಿದಾಗ ಗೋಡೆಗೆ ಇದರ ಹೂಗಳಿಂದ ನೋಡುಗರ ಕಣ್ಣು ತನ್ನತ್ತ ಸೆಳೆಯುವಂತೆ ಇರ್ತದೆ. ಹಾಂ, ಈಗೊಂದು ವೇಳೆ ಈ ಬೆಳ್ಳುಳ್ಳಿ ಬಳ್ಳಿಯನ್ನು ಮನೆಯ ಮುಂದೆ ಅಲಂಕಾರಕ್ಕೆ ಇರಲಿ ಅನ್ನೋ ಕಾರಣದಿಂದ ಬೆಳೆಸಿದಾಗ ಇದರ ಎಲೆಯನ್ನು ಸ್ನಾನದ ನೀರಿಗೆ ಬೆರೆಸಿ ಸ್ನಾನ ಮಾಡೋದರಿಂದ ಒಂದಷ್ಟು ಉಪಯೋಗಗಳಿದ್ದಾವೆ. ಏನಪ್ಪ ಅಂದರೆ, ಚರ್ಮದ ಅಲರ್ಜಿಗಳೇನಾದರೂ ಇದ್ದರೆ ನಿವಾರಣೆಯಾಗ್ತವೆ, ಅಂದರೆ ಚರ್ಮದ ಸೋಂಕುಗಳು ನಿವಾರಣೆಯಾಗ್ತವೆ. ಅಂದಹಾಗೆ ನಾನು ಈ ಬೆಳ್ಳುಳ್ಳಿ ಬಳ್ಳಿಯನ್ನು ಎಲ್ಲಿ ನೋಡಿ ಈ ವಿಡಿಯೋವನ್ನು ಚಿತ್ರೀಕರಿಸಿನಪ್ಪ ಅಂದರೆ, ತುಮಕೂರಿನ ಸಿರಾ ಗೇಟ್ನ ಕಾಳಿದಾಸ್ ನಗರದ ಒಂದು ಮನೆಯ ಮುಂದೆ ಈ ಬಳ್ಳಿಯನ್ನು ಬೆಳೆಸಿದರು. ಅಲ್ಲಿ ನೋಡಿ ಈ ವಿಡಿಯೋವನ್ನು ಚಿತ್ರೀಕರಿಸಿದೆ. ನೀವು ಕೂಡ ಇದರ ಕಾಂಡವನ್ನು ನೆಟ್ಟು ಸುಲಭವಾಗಿ ಬಳಸ್ಬೋದು. ಮತ್ತು ಇದು ನರ್ಸರಿಗಳಲ್ಲಿ ಕೂಡ ಈ ಸಸ್ಯ ಸಿಗ್ತದೆ, ಅಲ್ಲಿಂದ ಕೂಡ ತರಿಸ್ಕೊಳ್ಬೋದು. ಆನ್ಲೈನ್ನಲ್ಲಿ ಕೂಡ ತರಿಸ್ಕೊಳ್ಬೋದು. ಅದರ ಒಂದಷ್ಟು ಲಿಂಕ್ಗಳನ್ನು ಸಾಧ್ಯವಾದ ಟ್ಯಾಗ್ ಮಾಡ್ತೀನಿ, ತಾವು ಕೂಡ ಬೇಕಂತ ಅನಿಸಿದರೆ ಅಲ್ಲಿಂದ ತರಿಸ್ಕೊಳ್ಬೋದಾಗಿದೆ. ಒಟ್ಟಾರೆ ಈ ಬೆಳ್ಳುಳ್ಳಿ ಸಸ್ಯದ ಹೂಗಳು ತುಂಬ ಆಕರ್ಷಕವಾಗಿರ್ತವೆ ಮತ್ತು ಈ ಬೆಳ್ಳುಳ್ಳಿಯ ಪರಿಮಳವನ್ನು ಕೂಡ ಹೊಂದಿರ್ತವೆ. ಜೊತೆಗೆ ಇದು ಸೊಳ್ಳೆಯನ್ನು ನಿಯಂತ್ರಣ ಮಾಡೋದರಿಂದ ಮನೆಯ ಮುಂದೆ ಅಗತ್ಯವಾಗಿ ಬೆಳೆಸ್ಬೋದಂಥ ಒಂದು ಒಳ್ಳೆಯ ಬಳ್ಳಿ ಸಸ್ಯ ಇದಾಗಿದೆ. ಹೀಗಾಗಿ ಈ ಬೆಳ್ಳುಳ್ಳಿ ಬಳ್ಳಿಯ ಈ ಎಲ್ಲ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ತಪ್ಪದೆ ಲೈಕ್ ಮಾಡಿ. ಹಾಗೆ ನಿಮ್ಗೇನು ಅನ್ನಿಸ್ತು ಅಂತ ಕಾಮೆಂಟಲ್ಲಿ ತಿಳಿಸಿ. ಮತ್ತು ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರು ಕಳಿಸಿ, ಅವರು ಕೂಡ ನೋಡಲಿ. ಮತ್ತು ನೀವು ನೋಡುತ್ತಿರುವ ಈ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ನಮಸ್ತೆ.